ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ದೇವಜನರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಮತ್ತೊಂದು ದಿವಸ ನಿಮ್ಮೆಲ್ಲರೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂಥ ಮಹಾ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ನೀವೆಲ್ಲ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರ ವಾಕ್ಯದಲ್ಲಿ ನಾವು ಧ್ಯಾನಕ್ಕೆ ಹೋಗುವಂಥವರಾಗಿರೋಣ. ಪ್ರಿಯ ದೇವಜನರೇ, ನಮ್ಮನ್ನು ಯಾರಾದರೂ ಇಷ್ಟಪಟ್ಟರೆ ನಮ್ಮನ್ನು ಕೈ ಹಿಡಿತಾರೆ, ತಮಗೆ ಕಷ್ಟವಾದರೆ ನಮ್ಮನ್ನು ಕೈ ಬಿಟ್ಟುಬಿಡ್ತಾರೆ. ಅನೇಕರು ಹೇಳ್ತಾ ಇರ್ತಾರೆ ತಮ್ಮ ಅನುಭವಗಳನ್ನು, ನಮ್ಮನ್ನು ನಡುನೀರಲ್ಲಿ ಕೈ ಬಿಟ್ಟರು, ನಂಬಿಕೆ ದ್ರೋಹ ಮಾಡಿದರು, ನಮ್ಮ ಪರಿಸ್ಥಿತಿಗಳಲ್ಲಿ ನಮಗೆ ಯಾರೂ ಕೈ ಚಾಚಲಿಲ್ಲ, ಉಪಕಾರ ಮಾಡಲಿಲ್ಲ, ನಮ್ಮನ್ನು ಆದುಕೊಳ್ಳಲಿಲ್ಲ, ನಮ್ಮನ್ನು ಸಂತೈಸಲಿಲ್ಲ ಎಂದು ಹೇಳುತ್ತಾರೆ. ಆದರೆ ದೇವಜನವೇ, ಮನುಷ್ಯರ ಕೈಯಲ್ಲಿ ನಿಮ್ಮನ್ನು ಆಧರಿಸಲು, ಕೈ ಹಿಡಿದು ಮೇಲಕ್ಕೆ ಎತ್ತಲು, ನಿಮ್ಮನ್ನು ಸಂತೈಸಲು, ನಿಮ್ಮನ್ನು ಕೈ ಹಿಡಿದು ನಡೆಸಲು ಆಗದೇ ಇರುವಾಗ ದೇವರು ಒಂದು ಮಾತು ಹೇಳುತ್ತಾರೆ, ನಾನೇ ನಿಮ್ಮನ್ನು ಕೈ ಹಿಡಿದು ನಡೆಸುವೆನು ಎಂಬುದಾಗಿ. ಹೌದು ದೇವಜನವೇ, ಕರ್ತನು ನಮ್ಮನ್ನು ಕೈ ಬಿಡುವಂಥವನಲ್ಲ, ಕೈ ಹಿಡಿಯುವಂಥವನು. ಅನೇಕ ಸಂದರ್ಭಗಳಲ್ಲಿ ಕರ್ತನು ತನ್ನ ಭಕ್ತರನ್ನು ನಡೆಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಹಾಲೆಲೂಯಾ. ನೀವು ಅಂದುಕೊಳ್ಳಬಹುದು, ಇದೇನಿದು ಕೈ ಕೊಟ್ಟು ಎಬ್ಬಿಸಿ ನಿಲ್ಲಿಸುವುದು ದೊಡ್ಡ ವಿಚಾರವಾ ಅಂತ ನೀವು ಅಂದುಕೊಳ್ಳಬಹುದು, ಹೌದಲ್ವಾ? ಆದರೆ ಈ ವಾಕ್ಯ ಭಾಗ ಅರಿತವರಿಗೆ ಗೊತ್ತಾಗುತ್ತದೆ ಇದರ ಹಿನ್ನೆಲೆ ಏನಪ್ಪ ಎಂಬುದಾಗಿ. ಬಹಳ ದೊಡ್ಡ ಹಿನ್ನೆಲೆ ಇದೆ, ಆದರೆ ಅದು ಬಹಳ ಮನಮುಟ್ಟುವಂಥ ಹಿನ್ನೆಲೆಯಾಗಿದೆ. ಒಬ್ಬ ಮಗನು ಬಹಳ ಸಣ್ಣ ಪ್ರಾಯದಿಂದಲೇ ಬಹಳ ಭಯಂಕರವಾದಂಥ ಸಮಸ್ಯೆಗೆ ಒಳಪಟ್ಟಿದ್ದನು. ಅದೇನೆಂದರೆ, ಒಂದು ಭಯಂಕರವಾದಂಥ ದೆವ್ವ ಕಾಟದಲ್ಲಿ ಸಿಕ್ಕಿ ಹಾಕಿಕೊಂಡ್ಬಿಟ್ಟಿದ್ದನು. ಇಂಥದ್ದನ್ನು ತಿಳಿದ ಆತನ ತಂದೆ ಮಗನನ್ನು, ಯೌವನಸ್ಥನಾಗಿರುವ ಮಗನನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾರೆ. ಯೇಸು ಸ್ವಾಮಿ ಬ್ಯುಸಿ ಇದ್ದದ್ದರಿಂದ ಶಿಷ್ಯರೇ ಹೇಳ್ತಾರೆ, ಏನು ಹೇಳಿ, ಗುರುವಿನವರೆಗೂ ಯಾಕೆ ಹೋಗ್ತೀರಾ, ನಮ್ಮ ಹತ್ರನೇ ಹೇಳಿ, ನಾವೇ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಆಗ ಆ ತಂದೆ ಹೇಳ್ತಾನೆ, ನೋಡ್ರಿ, ಇವನನ್ನು ಬಹಳವಾಗಿ ಅದು ಬಾಧಿಸಿ ವೇದಿಸ್ತಾ ಇದೆ, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇನೆ, ಅದಕ್ಕೆ ಸ್ವಾಮಿಯ ಬಳಿಯಲ್ಲಿ ನಾನು ಬಂದಿದ್ದೇನೆ ಎನ್ನುತ್ತಾರೆ. ಆಗ ಶಿಷ್ಯರು, ಅಲ್ಲಿವರೆಗೂ ಬೇಕಾಗಿಲ್ಲ, ನಾವೇ ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಗದರಿಸಿದರು, ಪ್ರಾರ್ಥಿಸಿದರು, ನೋಡಿದರು, ಏನು ಮಾಡಿದರೂ ಕೂಡ ಪ್ರಯೋಜನ ಆಗಲಿಲ್ಲ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸುವುದಾದರೆ ಇನ್ನೂ ತೊಂದರೆಗೆ ಒಳಪಡಿಸುವಂಥ ರೀತಿಯಲ್ಲಿ ಆಗುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ. ದೇವಜನವೇ, ಏನು ನಡೀತು ಅಂತ ಹೇಳಿ ಮಾರ್ಕ 9ನೇ ಅಧ್ಯಾಯ 26ನೇ ವಚನವನ್ನು ನೋಡಿರಿ. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದದ್ದರಿಂದ ಬಹುಜನರು ಸತ್ತು ಹೋದ ಅಂದರು. ಈಗ ಇಲ್ಲಿ ಗಮನಿಸ್ರಿ, ಇವರೆಲ್ಲ ಪ್ರಯತ್ನ ಮಾಡಿದರು, ಆದರೆ ಆ ಪ್ರಯತ್ನ ಫಲಿಸಲಿಲ್ಲ. ಇನ್ನೂ ಅವನನ್ನು ಬಹಳ ಬಾಧಿಸ್ತಾ ಇತ್ತು. ಇಲ್ಲಿ ಕೂಡ ಯೇಸು ಸ್ವಾಮಿಯ ಮುಂದೆ ಕೂಡ ನಾವು ನೋಡುವಾಗ ಅದು ಅಬ್ಬರಿಸಿತು. ಬಹಳ ದೊಡ್ಡ ಶಬ್ದ. ದೇವಜನವೇ, ನಾವು ನೋಡುತ್ತೇವೆ ಯೇಸು ಕ್ರಿಸ್ತರ ಕಾಲದಲ್ಲಿ ಅನೇಕ ದೆವ್ವ ಪೀಡಿತರು ಯೇಸುವಿನ ನಾಮವನ್ನು ಕೇಳುತ್ತಲೇ ಅವು ಭಯಂಕರವಾಗಿ ಶಬ್ದವನ್ನು ಮಾಡುತ್ತಿದ್ದವು. ದೇವಜನವೇ, ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದು ಅಬ್ಬರಿಸಿ ಒದ್ದಾಡಿಸಿ ಬಿಟ್ಟು ಹೋಯಿತು. ನಿಜಾನೇ, ಬಿಟ್ಟು ಹೋಯಿತು ಅಂತ ನಮಗೆ ಇಲ್ಲಿ ಓದ್ತಾ ಇದ್ದೀವಿ. ಆದರೆ ಆ ಹುಡುಗನು ಸತ್ತ
ಸತ್ತ ಹಾಗೆ ಬಿದ್ದದ್ದರಿಂದ ಬಹುಜನರು ಏನಂದರು? ಸತ್ತೋದ ಅಂದರು. ಬದುಕಿದಾನೇ, ಬದುಕಿಸಿದರು ಯೇಸುಸ್ವಾಮಿ ಅನ್ನೋದು ನಮಗೆ ಗೊತ್ತು. ಆದರೆ ಅಲ್ಲಿನ ಸ್ಥಿತಿಯನ್ನು ನೋಡಿದರೆ ಬಹುಜನರು ಅಂದರು ಸತ್ತ ಹಾಗೆ ಬಿದ್ದೋದ. ದೇವಜನವೇ, ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರುವುದೇನೆಂದರೆ, ಯಾರಿಂದಲೂ ಸಹಾಯ ಮಾಡಲಿಕ್ಕಾಗದೆ, ಬಿಡಿಸಲಿಕ್ಕಾಗದೆ, ಉಪಕಾರ ಮಾಡಲಿಕ್ಕಾಗದೆ ಇದ್ದಂಥದ್ದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಅಪ್ಪಣೆ ಕೊಡಲಾಗಿ ಅದು ಅಬ್ಬರಿಸಿತು, ಒದ್ದಾಡಿಸಿತು. ಆದರೆ ಸತ್ತೋದ ಅಂತ ಜನರು ಅಂದುಕೊಳ್ಳಲಿಕ್ಕೆ ಪ್ರಾರಂಭಿಸಿದರು. ನಮಗೆ ಮುಂದೆ ನಡೆಯುವ ಸ್ಟೋರಿ ಗೊತ್ತಿದ್ದರೆ ನಾವು ಇಲ್ಲ ಅಂತೀವಿ, ಇಲ್ಲ ಅಂದರೆ ನಾವು ಕೂಡ ಸತ್ತೋದ ಅಂತ ಹೇಳ್ತೀವಿ. ಯಾಕೆಂದರೆ ಇನ್ನೂ ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ರಿ. ಎಷ್ಟರ ಮಟ್ಟಿಗೆ ಆ ಒಂದು ದೆವ್ವ ಆ ಮಗನನ್ನು ಬಾಧಿಸುತ್ತಿತ್ತು ಅಂತ ಹೇಳಿದರೆ, ಅಲ್ಲಿ ಇದನ್ನು ನೋಡುವುದಕ್ಕೆ ಅನೇಕರು ಗುಂಪು ಕಟ್ಟಿ ಓಡಿ ಬರುತ್ತಿದ್ದರು. ಅನೇಕರು ಸುತ್ತುವರೆದು ಬಿಟ್ಟಿದ್ದಾರೆ, ಒಂದು ಜಾತ್ರೆ ಥರ ಸೇರಿಬಿಟ್ಟಿದ್ದಾರೆ. ಅದನ್ನು ನೋಡಿ ಬೇಕಾದರೆ ಮಾರ್ಕನು ಬರೆದ ಸುವಾರ್ತೆ 9:25 ವಾಕ್ಯ ಹಿಂದಕ್ಕೆ ಹೋದರೆ, ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಇನ್ನೊಂದು ರೀತಿಯಾಗಿ ಹೇಳಬೇಕಾದರೆ ಆ ತಂದೆ ನನಗಿಲ್ಲಿ ಸೌಖ್ಯವಾಗುತ್ತದೆ ಎಂದು ಹೇಳಿ ಶಿಷ್ಯರ ಬಳಿಗೆ ಬಂದಾಗ ಶಿಷ್ಯರು ಅದನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಬದಲಾಗಿ 25ನೇ ವಾಕ್ಯಕ್ಕೆ ಬಂದಾಗ ಆ ಶಬ್ದಕ್ಕೆ, ಆ ರಾದ್ಧಾಂತಕ್ಕೆ, ಆ ಆರ್ಭಟಕ್ಕೆ, ಆ ಸಮಸ್ಯೆಗೆ ಜನರೆಲ್ಲರೂ ಓಡಿ ಬರ್ತಾ ಇದ್ದಾರೆ. ಜನರೆಲ್ಲರೂ ಓಡಿ ಬರುವುದನ್ನು ಕಂಡಾಗ ಯೇಸು ಸ್ವಾಮಿ ಆ ಶಬ್ದ ಮಾಡುವಂಥ ಅದನ್ನು ದೆವ್ವವನ್ನು ಗದರಿಸ್ತಾನೆ. ಗದರಿಸಿದ ಮೇಲೆ ಅದು ಏನಾಗುತ್ತೆ? ಅಬ್ಬರಿಸ್ತದೆ, ಒದ್ದಾಡಿಸ್ತದೆ, ಅವನನ್ನು ಬಿಟ್ಟು ಹೋಗುತ್ತದೆ. ಆ ಹುಡುಗನು ಅಯ್ಯಯ್ಯೋ, ಇಷ್ಟೊತ್ತು ಏನೋ ದೆವ್ವ ಹಿಡಿದವನಾಗಿದ್ದನು, ಈಗ ಸತ್ತೇ ಹೋದ್ನೇ ಅಂತ ಅಂದುಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಕುರಿತಾಗಿ ಜನರು, ನಮ್ಮ ಪರಿಸ್ಥಿತಿಗಳ ಕುರಿತಾಗಿ ಜನರು ಇದೇ ರೀತಿಯಲ್ಲಿ ನೋಡಿ, ಎಲ್ಲಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರೆ, ಒಂದು ವೇಳೆ ಬದುಕಿದ್ದು ಸ್ವಲ್ಪ ಗಾಯಗಳಾದರೆ ಬೇಗ ಆ್ಯಂಬುಲೆನ್ಸ್ ಕರೆಸ್ರಿ, ಇಲ್ಲ ನಡೀರಿ ಅಂತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸತ್ತೋದ ಹಾಗೆ ಬಿದ್ದರೆ ಎತ್ಕೊಂಡು ಹೋಗ್ತಾರೆ? ಖಂಡಿತ ಹೋಗಲ್ಲ. ಯಾಕೆಂದರೆ ಅಯ್ಯೋ ನಮಗೆ ಯಾಕಪ್ಪ, ಸತ್ತೋಗ್ಬಿಟ್ಟಿದ್ದಾನೆ, ನಾನು ಮುಟ್ಟಲ್ಲಪ್ಪ. ಮೊದಲ ಕಾಲದಲ್ಲಿ ಆಕ್ಸಿಡೆಂಟ್ ಕೇಸುಗಳನ್ನು ಮುಟ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಮೇಲೆ ಬಂದ್ಬಿಡುತ್ತೆ, ನಮಗೆ ಯಾಕೆ ಬಂತು, ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಮುಟ್ಟುತ್ತಲೂ ಇರಲಿಲ್ಲ. ಈಗಲಾದರೂ ಗೌರ್ಮೆಂಟು, ತಮಿಳ್ನಾಡು ಗೌರ್ಮೆಂಟ್ ಐ ಥಿಂಕ್, ಯಾರಾದರೂ ಸೇರಿಸಿದವ್ರಿಗೆ ದುಡ್ಡು ಕೊಡ್ತಾರಂತೆ. ಅದಕ್ಕೆ ಈಗೇನು ಮಾಡ್ತಾರೆ, ಅಟ್ಲೀಸ್ಟ್ ದುಡ್ಡಾದರೂ ಬರುತ್ತೆ ಅಂತ ಮಾನವೀಯತೆ ಇಲ್ಲದೆ ಹೋದರೂ ಕೂಡ ದುಡ್ಡಿಗೋಸ್ಕರ ಆದ್ರೂ ಗೌರ್ಮೆಂಟ್ ಅಂದರೆ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸ್ತಾರೆ, ಅಕ್ಕಪಕ್ಕದ ಯಾವುದೇ ಹಾಸ್ಪಿಟ್ಲ್ ಆಗಿರ್ಬೋದು. ಅಂದರೆ ನಾವು ಹೇಳೋದು ಇಲ್ಲಿ ಸತ್ತೋದ ತಂದೆ ಇವನನ್ನು ನೋಡಿ ಅಯ್ಯೋ ನನ್ನ ಮಗನಿಗೆ ಹಿಂಗಾಯಿತು ಅಂದುಕೊಂಡಿರಬಹುದು. ಆದರೆ ದೇವಜನವೇ, ಅಲ್ಲಿ ಗಮನಿಸಿರಿ, ಅದೇ ನಾವು 27ನೇ ವಾಕ್ಯದಲ್ಲಿ ಆದರೆ, ಯಾಕೆ ಆ ಪದ ಆದರೆ ಅಂತ ಕೊಟ್ಟಿದೆ ಹೇಳ್ರಿ? ಯಾಕೆಂದರೆ ಜನರು ಅಂದುಕೊಂಡ್ರು ಸತ್ತೋದ ಅಂತ. ಅಲ್ಲಿ ಗುಂಪು ಕೂಡಿದವರು ನೋಡಿ ಇದು ಎಂಥ ವಿಪರ್ಯಾಸಪ್ಪ ಅಂತ ಅಂದುಕೊಳ್ಳುತ್ತಾ ಇದ್ರು. ಮುಗೀತು ಕತೆ ಮುಗೀತು ಕತೆ. ನಮ್ಮ ಕುರಿತಾಗಿ ಜನರು ಹಂಗೇನೆ ಮುಗೀತು ಕತೆ, ಆಗೋಯಿತು ಅಂದುಕೊಳ್ಳುವಾಗಲೇ ದೇವರು ಕರ ನೀಡಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಹೌದು, ಸತ್ತೋದನು ಅಂದಾಗ, ಆದರೆ ಸತ್ತೋದನು ಅಂದರೆ ಎಲ್ಲರೂ ಎಕ್ಸ್ಪರ್ಟ್ಸ್ ಎಲ್ಲ ಜನರುಗಳು, ಯಾರು ಕೂಡ ಏನು ಅರಿಯದೇ ಇರುವವರು, ತಿಳಿಯದೇ ಇರುವವರು ಯಾರೂ ಇಲ್ಲ. ಒಬ್ಬ ವ್ಯಕ್ತಿ ಸತ್ತೋದ ಅಂದರೆ ಹಂಗೆ ಬಿದ್ದೋದ. ಆದರೆ ಏನಪ್ಪ, ಯೇಸು ಅವನನ್ನು ಕೈ ಹಿಡಿದು ನೋಡಿ, ಯೇಸು ಸ್ವಾಮಿ ಅವರಪ್ಪನ್ನ ನಿಂತ್ಕೊಂಡು ಮಗನ ಎತ್ತರಿ, ಶಿಷ್ಯರನ್ನ ಕರೆದ್ರು ಎತ್ತರಿ ಅನ್ಬೋದಾಗಿತ್ತಲ್ವ. ಆದರೆ ಯೇಸು ಸ್ವಾಮಿ ಏನು ಮಾಡಿದರು? ಅವನನ್ನು ಕರ ನೀಡಿ ಕೈ ಹಿಡಿದು ಎಬ್ಬಿಸಲು,
ಅವನೇನು ಮಾಡ್ದ? ಎದ್ದು ನಿಂತನು. ಆಮೆನ್, ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಇವತ್ತು ನಮ್ಮ ಕತೆ ಮುಗೀತು ಅಂದಾಗ, ಮುಗೀತು ಅಂದರು, ಆದರೆ ಯೇಸು ನಿಮ್ಮನ್ನು ಇದ್ದಾರೆ ಹಿಡಿದು ಎತ್ತಲು, ಎಬ್ಬಿಸಲು. ಕರ್ತನಿದ್ದಾನೆ, ಆತನು ಎತ್ತುತ್ತಾನೆ. ಆತನು ಮುಳುಗುವವರನ್ನು, ಬಿದ್ದವರನ್ನು, ಸೋತವರನ್ನು, ನೊಂದವರನ್ನು, ಕೈ ಬಿಡಲ್ಪಟ್ಟವರನ್ನು ಕೈ ಬಿಟ್ಟು ಬಿಡುವಂಥವನಲ್ಲ, ಕೈ ಹಿಡಿದು ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಇವತ್ತು ಲೋಕ ಏನಾದರೂ ಅಂದುಕೊಳ್ಳಿ, ಆದರೆ ಅನ್ನುವ ಪದ ದೇವರು ನಮಗೆ ಕೊಟ್ಟಿರುವ ನಿರೀಕ್ಷೆಯ ಕುರಿತಾಗಿ ನಮಗೆ ಮಾತನಾಡುವಂಥದ್ದಾಗಿದೆ. ಹಲ್ಲೆಲೂಯ. ಇವತ್ತು ದೇವಜನವೇ, ಮುಗಿಯಿತು ಅಂದಾಗ ದೇವರು ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತುತ್ತಾನೆ. ನೀವು ಅಂದುಕೊಳ್ಳಬಹುದು, ಅದೇನಿದೆ, ಒಂದು ವೇಳೆ ದೆವ್ವ ಹಿಡಿದವನ್ನ ಯಾರು ಬೇಕಾದರೂ ಬಿಡಿಸ್ತಾರೆ, ಇನ್ನೂ ಅವನೇನು ನಿಜವಾಗಿ ಸತ್ತೋದವನ್ನ ಯೇಸು ಸ್ವಾಮಿ ಮೇಲಕ್ಕೆ ಎಬ್ಬಿಸುತ್ತಾರೆ ಆಡ್ತಿರಲ್ವಾ ಅನ್ಬೋದು. ಇಲ್ಲ, ಯೇಸು ಅನೇಕರನ್ನ ಸತ್ತವನ್ನು ಎಬ್ಬಿಸಿದ್ದಾರೆ, ಅನೇಕ ಸತ್ತವನ್ನು ಎಬ್ಬಿಸಿದ್ದಾರೆ. ಹೌದು, ಲಾಜರನನ್ನು ಎಬ್ಬಿಸಿದ್ದಾನೆ, ನಾಯಿ ನೂರಿನಲ್ಲೊಬ್ಬನು ಎಬ್ಬಿಸಿದ್ದಾನೆ. ಮತ್ತು ಒಂದು ಘಟನೆಯಲ್ಲಿ ನಾವು ನೋಡುತ್ತಾ ಇದ್ದೀವಿ, ಒಂದು ಸಣ್ಣ ಪ್ರಾಯದ 12 ವರ್ಷದ ಹುಡುಗಿಯನ್ನು ಯೇಸು ಸ್ವಾಮಿ ಎಬ್ಬಿಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನೀವು ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39-40 ವಾಕ್ಯದಲ್ಲಿ, ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲ ಸತ್ತಿಲ್ಲ. ಅಲ್ಲಿ ಏನಂದ್ರು? ಸತ್ತೋಗಿದ್ದಾನೆ ಅಂದರು. ಇಲ್ಲಿ ಜನರು ಸತ್ತೋಗಿದ್ದಾರೆ ಅಂತ ತಿಳಿದು ಅಳ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಮರಣ ಎನ್ನುವುದು ನಿದ್ದೆಗೆ ಸಮಾನ. ಮರಣ ಕ್ರೈಸ್ತರಿಗೆ ನಿಜವಾಗಿಯೂ ನಿದ್ದೆಗೆ ಸಮಾನ. ಇಲ್ಲಿ ನಿದ್ದೆ ಮಾಡ್ತೀವಿ, ಅಲ್ಲಿ ಎತ್ತಿ ಇಡ್ತೀವಿ ಅನ್ನುವಂಥ ರೀತಿಯಲ್ಲಿರುತ್ತೆ. ಇನ್ನು ಇಮಿಡಿಯೇಟಾಗಿ ಸತ್ತ ತಕ್ಷಣ ಪರಲೋಕಕ್ಕೆ ಹೋಗ್ತೀವಿ ಅಂತಲ್ಲ ನಾನು ಹೇಳಿದ್ದು. ನಮಗೆ ಆ ರೀತಿ ಭಾಸವಾಗುತ್ತದೆ. ನಾವು ನಿದ್ರಿಸಿ 1000 ವರ್ಷ ಆಗ್ಬೋದು, 10,000 ವರ್ಷ ಆಗ್ಬೋದು, ಒಂದು ದಿನ ಆಗ್ಬೋದು, ಒಂದು ಕ್ಷಣ ಆಗ್ಬೋದು. ಆದರೆ ಇಲ್ಲಿ ನಾನು ಹೇಳೋದೇನೆಂದರೆ, ಅಲ್ಲಿ ನೋಡ್ತಾ ಇದ್ದೇವೆ, ನೀವ್ಯಾಕೆ ಗದ್ದಲ ಮಾಡ್ತಾ ಇದ್ದೀರಾ? ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ ಅನ್ನಲು ಆತನನ್ನು ಏನು ಮಾಡಿದರು? ಹಾಸ್ಯ ಮಾಡಿದರು. ದೇವಜನವೇ, ಯೇಸು ಸ್ವಾಮಿಯಲ್ಲಿ ಮಾರ್ಕ 5:41 ನೋಡುತ್ತಾ ಇದ್ದೇವೆ, ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಖುಂ ಅಂದನು. ಆ ಮಾತಿಗೆ ಅಮ್ಮಣ್ಣೆ ಏಳನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಈ ಭಾಗದಲ್ಲಿ 12 ವರ್ಷದಿಂದ ಬಾಧೆ ಪಡುವಂಥ ರಕ್ತಕುಸುಮ ರೋಗಿಯು ಮತ್ತೆ 12 ವರ್ಷದ ಈ ಮಗುವನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಏನು ಮಾಡಿದ್ರು ಅಲ್ಲಿ? ಅದನ್ನು ನೀವು ಗಮನಿಸಲಿಲ್ವಲ್ಲ? ನೋಡಿ, ವಾಕ್ಯ ಹೇಳುತ್ತದೆ, ಅಮ್ಮಣ್ಣಿ ಏಳನ್ನುತ್ತೇನೆ ಎಂದರ್ಥ. ಅದಕ್ಕೆ ಮುಂಚೆ ಹೇಳ್ತಾ ಇದೆ, ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು. ಯೇಸು ಸ್ವಾಮಿ ಅವಳ ಕೈ ಹಿಡಿದು, ಅದು ಮುಖ್ಯವಾದಂಥ ಕಾರ್ಯ. ನನ್ನ ಪ್ರಿಯ ದೇವಜನವೇ, ನಮ್ಮ ಸ್ಥಿತಿ ಏನಿದ್ದರೂ, ಜನರು ಅಳುತ್ತಿದ್ದರು, ಜನರು ಕೈ ಬಿಟ್ಟರು, ಜನರು ನಾವು ಸತ್ಯವೂ, ಕತೆ ಮುಗಿಯಿತು, ಆಗೋಯ್ತು ಅಂತ ಅಳುವಂಥ ಸ್ಥಿತಿಗೆ ಬಂದಾಗಲೂ ಕೂಡ ಸ್ವಾಮಿ ತನ್ನ ಕರವನ್ನು ಚಾಚಿ ನಮ್ಮನ್ನು ಹಿಡಿದು ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಶಕ್ತನು. ಅದರ ಅರ್ಥ ಸತ್ತೋದವ್ರನ್ನೆಲ್ಲ ಯೇಸು ಸ್ವಾಮಿ ಎಬ್ಬಿಸ್ಕೊಂಡು ಹೋಗ್ತಾರೆ ಅನ್ನೋದಲ್ಲ. ದೇವರ ಮಹಿಮೆಯ ಕಾರ್ಯವನ್ನು ನಾವು ಗಮನಿಸಬೇಕಾಗಿದೆ ಅಷ್ಟೇ. ಇಲ್ಲಿ ಯೇಸು ಸ್ವಾಮಿ ಕೈ ನೀಡಿ ಮೇಲೆ ಕೆತ್ತಿ ಆ ದೆವ್ವ ಹಿಡಿದವನ್ನ ಎಷ್ಟು ಒದ್ದಾಡಿ ಗಲೀಜಾಗೋಗಿರ್ಬೋದಲ್ವ? ಆದರೂ ಸ್ವಾಮಿ ಪ್ರೀತಿಯಿಂದ ಅವನ್ನ ಎತ್ತುತ್ತಾನೆ. ಸತ್ತಳು ಎಂದು ತಿಳಿದು ಅಳುತ್ತಿದ್ದವರ ಮಧ್ಯದಲ್ಲಿದ್ದಂಥ ಈಕೆಯನ್ನು ಯೇಸು ಸ್ವಾಮಿ ಕೈ ಹಿಡಿದು ಎಬ್ಬಿಸಿದನು. ಅದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಕೆಲವು ಸಂದರ್ಭಗಳಲ್ಲಿ ಮನುಷ್ಯರು ಹೇಗೆ ಅಂದರೆ, ನಾವು ಚೆನ್ನಾಗಿದ್ದರೆ ನಮ್ಮನ್ನು ಹತ್ತಿರ ಬರ್ತಾರೆ, ನಮ್ಮನ್ನು ನೋಡ್ತಾರೆ. ನಾವೇನಾದರೂ ಬಡವರಾಗಿ, ಬಲಹೀನರಾಗಿ, ರೋಗಿಗಳಾಗಿ, ಗಲೀಜಾಗಿ ಇದ್ದರೆ ನಮ್ಮನ್ನು ಮುಟ್ಟೋದಿಲ್ಲ.
ಅಲ್ವಾ? ನಮ್ಮನ್ನು ಮುಟ್ಟೋದೇ ಇಲ್ಲ, ಅಯ್ಯೋ ನನಗೆ ಯಾಕೆ ಬೆಂತಪ್ಪ ಅಂದುಕೊಳ್ಳುತ್ತೇವೆ. ಸ್ವಾಮಿ ನಮ್ಮನ್ನು ಜಾತಿ ನೋಡಿ, ಕುಲ ನೋಡಿ, ಪರಿಸ್ಥಿತಿ ನೋಡಿ, ಸ್ಥಳ ನೋಡಿ, ನಮ್ಮ ಆದಾಯ ನೋಡಿ, ನಮ್ಮ ಅಂದ ನೋಡಿ ಬರಲಿಲ್ಲ, ಬದಲಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ. ಹಾಲೆಲೂಯ, ಸ್ತೋತ್ರಪ್ಪ. ನಿಮ್ಮನ್ನು, ನನ್ನನ್ನು ಪ್ರೀತಿಸುತ್ತಾನೆ. ಆತನು ನಮ್ಮ ಹಿನ್ನೆಲೆಯನ್ನು ನೋಡಿ, ನಮಗಿರುವಂಥದ್ದನ್ನು ನೋಡಿ, ನಮ್ಮ ತಲಾಂತಗಳನ್ನು ನೋಡಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸ್ತಾನೆ ಅಷ್ಟೇ. ತನ್ನ ಕರ ಹಿಡಿದು, ನಿಮಗೆ ನನಗೆಲ್ಲ ಚಿರುಪರಿಚಿತವಾಗಿರುವಂಥ ಒಂದು ಘಟನೆ, ಪೇತ್ರ ಭಕ್ತನು ನೀರಲ್ಲಿ ಮುಳುಗುವಾಗ ಸ್ವಾಮಿ ಕಾಪಾಡು, ಸಾಯುತ್ತೇನೆ ಅಂದಾಗ ಆತನು ಎದೆಳಪ್ಪ ಮೇಲೆ ಅನ್ಬೋದಾಗಿತ್ತಲ್ವ? ಎದಳ ಮೇಲೆ ಸುಮ್ಮನೆ ನೀನು ಬೇರೆ ಅನ್ನುವುದಾಗಿತ್ತಲ್ವ? ಆದರೆ ಯೇಸು ಸ್ವಾಮಿ ಕರಚಾಚಿ ಅವನನ್ನು ಹಿಡಿದು ಮೇಲಕ್ಕೆ ಎತ್ತಿದನು. ಆಮೇನ್, ಸ್ತೋತ್ರ ದೇವರೇ. ಅಂದರೆ ದೇವರಿಗೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಮುಟ್ಟಲ್ಲ ನಾನು, ನೋ ಇದಳ ಮೇಲೆ ಅನ್ಬೋದಾಗಿತ್ತು. ಆದರೆ ಸ್ವಾಮಿಯ ಪ್ರೀತಿ ಏನು ಗೊತ್ತಾ? ಆತನು ನಮ್ಮ ಬಳಿಗೆ ಬಂದು ಕರ ನೀಡಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಎಷ್ಟು ಜನರ ಬಳಿಯಲ್ಲಿ ದೇವರು ಯೇಸಪ್ಪ ಹೋಗಿ ಅವರನ್ನು ಮುಟ್ಟಿದನು, ಕೈ ನೀಡಿ ಎತ್ತಿದನು, ಅವರನ್ನು ತಡವಿದನು, ಅವರನ್ನು ಧೈರ್ಯಪಡಿಸಿದನು. ಆಮೇಲೆ ಕುಷ್ಠರೋಗಿಗಳು ಅಂದರೆ ಆ ಕಾಲದಲ್ಲಿ ಸ್ವಂತದವರೇ ದೂರ ಇಡ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಅಂತ ಕುಷ್ಠರೋಗಿಗಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದರು. ಆಮೇಲೆ ನೋಡಿದ್ರ, ಅಂಥ ಪರಿಸ್ಥಿತಿ, ಅಂಥವರನ್ನೇ ಕೈ ಹಿಡಿದಿರುವ ದೇವರು ನಿಮ್ಮನ್ನು, ನನ್ನನ್ನು ಕೈ ಹಿಡಿಯುವುದಿಲ್ಲವೇ? ನಮ್ಮನ್ನು ಮೇಲೆತ್ತುವುದಿಲ್ಲವೇ? ನಾವೇ ಕೆಲವು ಸಾರಿ ಕರ್ತನ ಕೈಯನ್ನು ಬಿಡಿಸ್ಕೊಂಡು ಓಡ್ತಾ ಇರ್ತೇವೆ. ದೇವರೇ ಬೇಡ ದೇವರೇ ಅಂತ ನಾವು ತಪ್ಪುಗಳನ್ನು ಮಾಡುತ್ತಾ, ಪಾಪಗಳನ್ನು ಮಾಡುತ್ತಾ ನಾವು ಓಡ್ತಾ ಇರುತ್ತೇವೆ. ಆದರೆ ದೇವರು ವಾಕ್ಯ ಹೇಳುತ್ತದೆ, ಆತನು ಕೈ ಬಿಡುವ ದೇವರಲ್ಲ. ಯೆಶಾಯನ ಪ್ರವಾದನೆಯ ಗ್ರಂಥ 41:13 ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಅನೇಕ ಸಂದರ್ಭಗಳಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಆದರೆ ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಅನ್ನೋದನ್ನು ನೋಡ್ತೀವಿ ಹೊರತು ಅಲ್ಲಿ ಕೊನೆಯ ಭಾಗದಲ್ಲಿ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಅನ್ನೋದನ್ನು ನಾವು ಅಷ್ಟಾಗಿ ಗಮನಿಸುವುದಿಲ್ಲ. ಆದರೆ ಇವತ್ತು ದೇವರು ಹೇಳ್ತಾನೆ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಕೈ ಹಿಡಿಯೋದಂದರೆ ಈಗ ಒರೆಸುವುದು ಹೇಳ್ತಾರಲ್ವ, ಕೆಲವು ಅನ್ಯ ಸಂಪ್ರದಾಯದಲ್ಲಿ ಎಲ್ಲ ಮದುವೆ ಆಗುವಾಗ ಕೈ ಹಿಡಿಯೋದಂದರೆ ಒಂದು ಮದುವೆ ಆಗೋದು ಅಂತ ಅರ್ಥ. ಯಾರನ್ನು ಕೈ ಹಿಡಿತಾರೆ? ಅವರ ಅಂತಸ್ತಿಗೆ ತಕ್ಕ ಹಾಗೆ, ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ, ಅಂದ ಚಂದದ ಹೋಲಿಕೆಗಳಿಗೆ ತಕ್ಕ ಹಾಗೆ, ಎಲ್ಲದಕ್ಕೆ ತಕ್ಕ ಹಾಗಿರುವಂಥವ್ರನ್ನ ಕೈ ಹಿಡಿತಾರೆ. ಆದರೆ ಮೇಲಿರುವವರು ಕೆಳಗಿರುವವ್ರನ್ನ ಹಿಡಿಯೋಕ್ಕೆ ಹೋಗೋಕ್ಕಾಗಲ್ಲ. ಯಾರೋ ಒಂದು ಮಾತನ್ನು ಹೇಳಿದ್ದನ್ನು ನಾನು ನೆನೆಸ್ಕೊಳ್ತಾ ಇದ್ದೇನೆ. ಯಾರೋ ಒಬ್ರು ಹೇಳ್ತಾರೆ, ನೀನು BMW ಕಾರ್ ಇರುವಂಥ ಹುಡುಗನು ಬೇಕು ಅಂದರೆ ನಿನ್ನ ಹತ್ರ ಅಟ್ಲೀಸ್ಟ್ ಆಡಿ ಕಾರ್ ಆದರೂ ಇರಬೇಕು ಅಂತ. ಅದು ಹೋಲಿಕೆ ಕರೆಕ್ಟಾಗಿದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಓದಿದ್ದೇನೆ ಅದನ್ನು. ಅಂದರೆ ನಿನ್ನ ಹತ್ರ ನೀನು ಒಂದು ಉತ್ತಮವಾದವನ್ನ ನೀನು ಆರಿಸ್ಕೊಳ್ತಾ ಇದ್ದೀಯ ಅಂದರೆ ನಿನ್ನ ಹತ್ರ ಏನಾದರೂ ಅರ್ಹತೆ ಇರಬೇಕಲ್ವಾ? ಆದರೆ ನೋಡಿ, ದೇವರು ಅರ್ಹತೆ ಇಲ್ಲದ, ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಆತನು ಕೈ ಹಿಡಿಯುತ್ತಾನೆ. ಆಮೇನ್. ಅದು ದೇವರ ಪ್ರೀತಿ, ಅದು ದೇವರ ಸಹಾಯ. ನಮ್ಮನ್ನು ಕೈ ಹಿಡಿಯುತ್ತಾನೆಂದು ದೇವರು ವಾಕ್ಯ ಹೇಳ್ತದೆ. ಕೀರ್ತನೆಗಳ ಗ್ರಂಥದಲ್ಲಿ 73ನೇ ಕೀರ್ತನೆ ಅದರ 23ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು. ಆಮೇನ್. ಬಲಗೈಯನ್ನು ಹಿಡಿದು ಅನ್ನೋದಕ್ಕೆ ಒಂದು ಸ್ವಾರಸ್ಯಕರ ಅರ್ಥ ಇದೆ. ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ. ನಮ್ಮ ಕೈ ದೇವರು ಹಿಡಿಯಬೇಕಾದ್ರೆ ನಾವೇನು ಮಾಡಬೇಕಪ್ಪ? ಇಲ್ಲ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೇನೆ, ನನಗೆ ಇಷ್ಟ ಬಂದು ತಿಂತೀನಿ, ಇಷ್ಟ ಬಂದ ಹಾಗೆ ಜೀವಿಸ್ತೀನಿ, ಆದರೆ ದೇವರು ನನ್ನ ಕೈ ಹಿಡಿಯಬೇಕು ಅಂತ ಹೇಳಿದರೆ ಅದರರ್ಥ ಅದಲ್ಲ.
ನಾನು ಯಾವಾಗಲೂ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು. ನಾವು ಯಾವಾಗ ದೇವರಿಗೆ ಹತ್ತಿರವಾಗಿರುತ್ತೇವೋ ದೇವರು ನಮ್ಮ ಕೈ ಹಿಡಿಯುತ್ತಾನೆ. ನಾವೇ ತಪ್ಪಿಸಿಕೊಂಡು ನಾವೇ ಕರ್ತನಿಂದ ದೂರ ಹೋದರೆ ದೇವರು ನಮ್ಮನ್ನು ಕೈ ಹಿಡಿಯೋದು ಇಲ್ಲವೇ ಇಲ್ಲ. ದೇವರ ಕೈಗೆ ನಮ್ಮ ಕೈಯನ್ನು ಕೊಡಬೇಕು, ದೇವರ ಕೈಗೆ ನಮ್ಮನ್ನು ಸಮರ್ಪಣೆ ಮಾಡಬೇಕು. ಆಗಲೇ ದೇವರು ನಮ್ಮನ್ನು ಉನ್ನತಿಗೆ ತರುತ್ತಾನೆ, ನಮ್ಮನ್ನು ನಡೆಸುವಂಥವನಾಗಿರುತ್ತಾನೆ. ಪೇತ್ರನು ನೀರಿನಲ್ಲಿ ಮುಳುಗುವಾಗ ಯೇಸು ಸ್ವಾಮಿ ಅವನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿದನು. ನಮ್ಮನ್ನು ಕೂಡ ದೇವರು ಸಾಲದ ಸುಲಿಗಳಲ್ಲಿ, ಸಮಸ್ಯೆಗಳಲ್ಲಿ, ಸಂಬಂಧದ ಬಿರುಕುಗಳಲ್ಲಿ ಎಲ್ಲಿ ನಾವು ಬೀಳುತ್ತೇವೋ ಅಲ್ಲಿ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಯಾರಿಗಾದರೂ ಅಪ್ಪ ಈಗೋ ನನ್ನ ಕೈ ಹಿಡಿದು ಮೇಲಕ್ಕೆತ್ತಪ್ಪ ಅಂತ ಕೇಳಿಕೊಳ್ತಾ ಇದ್ದೀರಾ? ಇಲ್ಲ ನಿಮ್ಮ ಕುಟುಂಬಸ್ಥರನ್ನು, ನಿಮ್ಮ ಮನೆಗೆ ಸಂಬಂಧಪಟ್ಟವರನ್ನು ನನ್ನನ್ನು ಮೇಲಕ್ಕೆತ್ತಪ್ಪ ಎಂದು ನೀವು ಕೇಳಿಕೊಳ್ಳುತ್ತೀರಾ? ಕರ್ತನಿಗೆ ಸ್ತೋತ್ರ. ಆತನು ಖಂಡಿತ ನಿಮ್ಮನ್ನು ಮೇಲಕ್ಕೆತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಸ್ತೋತ್ರ. ಕೀರ್ತನೆಗಳ ಗ್ರಂಥದಲ್ಲಿ 63:8 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು ಎಂದು ಹೇಳುತ್ತಾ ಇದೆ. ಕರ್ತನಿಗೆ ಸ್ತೋತ್ರ. ನಿಮ್ಮನ್ನು ನನ್ನನ್ನು ಕರ್ತನು ಕೈ ಬಿಡದಂತೆ ತನ್ನ ಕರದಲ್ಲಿ ನಮ್ಮನ್ನು ಹಿಡಿದು ಮೇಲಕ್ಕೆತ್ತುವಂತೆ ನಾವು ಕರ್ತನಿಗೆ ಹೇಳಬೇಕಪ್ಪ, ಸದಾ ನಾನು ನಿನ್ನ ಸನ್ನಿಧಿಯಲ್ಲಿ ಇದ್ದೇನೆ. ಈಗೋ ನಿನ್ನನ್ನು 2ನೇ ಭಾಗ 63:8 ಹೇಳ್ತದೆ, ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ನಾವು ದೇವರನ್ನ ಬಿಟ್ಟು ಹೋದರೆ ದೇವರು ನಮ್ಮನ್ನು ಕೈ ಹಿಡಿಯಲಾರ. ನಾವು ಕರ್ತನಿಗೆ ಹತ್ತಿರವಾಗಿರಬೇಕು ಅಲ್ವಾ? ಕರ್ತನನ್ನು ಕೂಕ್ಕೊಳ್ಬೇಕು, ಕರ್ತನನ್ನು ನಾವು ನಂಬಬೇಕು. ಆಗ ಕರ್ತನು ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಆ ತಂದೆ ತನ್ನ ಮಗುವನ್ನು ಯೇಸು ಸ್ವಾಮಿ ಅಂಥ ಘೋರವಾದ ಸ್ಥಿತಿಯಲ್ಲಿ ಕೂಡ ಮುಟ್ಟಿ ಕೈ ನೀಡಿ ಎತ್ತದಿನಲ್ವಾ, ಎಷ್ಟು ಖುಷಿ ಪಟ್ಟಿರ್ತಾನೆ. ಈಗ ನೋಡಿ, ನಮ್ಮನ್ನು ಯಾರೂ ಮುಟ್ಟದೆ ಆಧರಿಸದೆ ಹೋದರೂ ಕೂಡ ನಮ್ಮ ಮಕ್ಕಳನ್ನು ಯಾರಾದರೂ ಎತ್ಕೊಂಡ್ರೆ, ನಮ್ಮ ಮಕ್ಕಳನ್ನು ಯಾರಾದರೂ ಮುದ್ದಾಡಿದರೆ, ಅವರಿಗೇನಾದರೂ ಹೆಲ್ಪ್ ಮಾಡಿದ್ರೆ ನಮಗೇ ಮಾಡಿದಂಗೆ ಅನಿಸುತ್ತೆ ಅಲ್ವಾ? ನನ್ನ ಪ್ರಿಯ ದೇವಜನವೇ, ನಿಮಗೂ ನನಗೂ ಅದೇ ರೀತಿಯಲ್ಲಿ ಕರ್ತನು ತನ್ನ ಕರಗಳಲ್ಲಿ ನಮ್ಮನ್ನು ಎತ್ತಿಕೊಳ್ಳುವನು. ನಾನು ನಿಮ್ಮನ್ನು ಕೈ ಹಿಡಿದಿದ್ದೇನಲ್ವಾ, ನಾನು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಇಸ್ರಾಯೇಲರು ಅನೇಕ ಸಂದರ್ಭಗಳಲ್ಲಿ ದೇವರನ್ನು ಅವರು ಬಿಟ್ಟು ಹೋದರೆ ಹೊರತು ದೇವರು ಅವ್ರನ್ನ ಬಿಡಲಿಲ್ಲ, ದೇವರವ್ರನ್ನ ತಳ್ಳಿ ಬಿಡಲಿಲ್ಲ. ದೇವರು ಹೇಳಿದರು, ನಿಮ್ಮ ಅವಿಧೇಯತ್ವದ ನಿಮಿತ್ತವಾಗಿ, ನಿಮ್ಮ ಪಾಪದ ನಿಮಿತ್ತವಾಗಿ, ನೀವು ಮಾಡಿದ ಕೃತ್ಯಗಳ ನಿಮಿತ್ತವಾಗಿ ನಾನು ನಿನ್ನನ್ನು ತಳ್ಳಿಬಿಟ್ಟಿದ್ದೇನೆ ಹೊರತು ನಾನಾಗಿ ನಿಮ್ಮನ್ನು ತಳ್ಳಿ ಬಿಡಲಿಲ್ಲ. ಇವತ್ತು ನಮ್ಮನ್ನು ಅಷ್ಟೇ ದೇವರು ತಾನಾಗಿ ನಮ್ಮನ್ನು ತಳ್ಳಿಬಿಡುವುದಿಲ್ಲ, ಬದಲಾಗಿ ಅದು ಯಾವಾಗಲೂ ಕೈಯಲ್ಲಿ ಇಟ್ಟುಕೊಡುತ್ತಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣವಾ? ಕರ್ತನೇ, ನಮ್ಮ ಕೂಗನ್ನು ಕೇಳು. ನಾವು ನಿಮ್ಮನ್ನು ಅಂಟಿಕೊಂಡು ನಿಮ್ಮ ಸಮ್ಮುಖದಲ್ಲಿ ಇದ್ದುಕೊಂಡು ನಾವು ಕರ್ತನೇ ನಿನ್ನಲ್ಲಿ ನಿನ್ನ ಸಹಾಯವನ್ನು ಹೊಂದಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಮತ್ತೊಂದು ದಿನದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಬಂದು ಸೇವಕರ ಮೂಲಕವಾಗಿ ನಿನ್ನ ಘನವುಳ್ಳ ವಾಕ್ಯಗಳನ್ನು ಆಲಿಸುವಂಥ ಮಹಾಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಶಿಷ್ಯರು ಅವನನ್ನು ಕೈ ಹಿಡೀಲಿಕ್ಕಾಗಲಿಲ್ಲ, ಅಷ್ಟು ಜನರ ಗುಂಪಿದ್ದರೂ ಆತನಿಗೆ ಸಹಾಯ ಮಾಡಲಿಕ್ಕಾಗಲಿಲ್ಲ. ಆದರೆ ಅಸಾಧ್ಯವಾದ ಕೃತ್ಯವನ್ನು ನೀವು ಸಾಧ್ಯ ಮಾಡಿ ಅಪ್ಪ, ಗದರಿಸಿ ಆ ಯವನಸ್ಥನಲ್ಲಿದ್ದಂಥ ಆ ದುಷ್ಟನ ದುರಾತ್ಮನ ಕೃತ್ಯವನ್ನು ದೂರ ಮಾಡಿಸಿದಿರಲ್ವ. ಇವತ್ತು ಅನೇಕರಲ್ಲಿ ದುಷ್ಟನು ಏರ್ಪಡಿಸಿರುವ ಅಪನಂಬಿಕೆ ಬಿಟ್ಟು ಹೋಗ್ತಾ ಇಲ್ಲ ಅಪ್ಪ, ಭಯವು ಬಿಟ್ಟು ಹೋಗ್ತಾ ಇಲ್ಲ, ಅನಾರೋಗ್ಯವು ಬಿಟ್ಟು ಹೋಗ್ತಾ ಇಲ್ಲ, ಶಾಪವು ಬಿಟ್ಟು ಹೋಗ್ತಾ ಇಲ್ಲ. ಏನೋ ಒಂದು ವೀಕ್ನೆಸ್ ಅವ್ರನ್ನ ಹಿಡಿತಾ ಕಾಡಿಸ್ತಾ ಇದೆ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಬೇಡೋದೇನೆಂದರೆ, ನೀವೇ ಒಂದು ಮಾತನ್ನು ಹೇಳಿ ಗದರಿಸಿರಿ ಅಪ್ಪ. ಆಮೇನ್, ಆಮೇನ್.
ಯಾವಾಗ ನೀವೊಂದು ಮಾತು ಹೇಳುತ್ತೀರೋ ಬಿಡುಗಡೆ ಉಂಟಾಗುತ್ತದೆ. ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಹೌದಪ್ಪ, ಸಾಲಗಳ ಸುಳಿಗಳಲ್ಲಿ ಮುಳುಗುತ್ತಿರುವಂಥ ಅನೇಕರಿದ್ದಾರೆ. ಕಾರಣ, ಪೇತ್ರನು ಹೇಗೆ ನೀರಿನಲ್ಲಿ ಮುಳುಗಿದನೋ ಆ ರೀತಿಯಲ್ಲಿ ಭಯದಿಂದಲೋ, ತಪ್ಪು ತೀರ್ಮಾನಗಳಿಂದಲೋ, ಅಪನಂಬಿಕೆಯಿಂದಲೋ, ಯಾವುದೋ ಕಾರ್ಯದ ನಿಮಿತ್ತವಾಗಿ ಅವರು ಬಿದ್ದು ಹೋಗಿದ್ದಾರಪ್ಪ. ಸ್ವಾಮಿ, ನನ್ನನ್ನು ಕಾಪಾಡು, ಸಾಯುತ್ತೇನೆ, ಸಾಯುವ ಸ್ಥಿತಿಗೆ ಬಂದಿದ್ದೇನೆ ಎಂದು ಅನೇಕರ ಮೊರೆ ಇದೆಯಪ್ಪ. ನಾನು ಸಾಯುವ ಸ್ಥಿತಿಗೆ ಬಂದಿದ್ದೇನೆ, ನನ್ನನ್ನು ಕನಿಕರಿಸು, ನನ್ನ ಮೇಲೆ ಕೃಪೆ ತೋರಿಸು ಎಂದು ಬೇಡಿಕೊಳ್ಳುವಂಥವರು ಅನೇಕರಿದ್ದಾರೆ. ದಯಮಾಡಿ ಅವರನ್ನು ಕನಿಕರಿಸು. ಅವರ ಪರಿಸ್ಥಿತಿಗಳನ್ನು ಗಮನಿಸುವ ದೇವರೇ ನಿನಗೆ ಸ್ತೋತ್ರ. ಆದ್ಯಂತ ರಹಿತನಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ಭಕ್ತರ ಜೀವಿತಗಳಲ್ಲಿ ನೀವು ಕೈ ಬಿಡದೆ ಅವರನ್ನು ಕೈ ಹಿಡಿದು ಮೇಲಕ್ಕೆತ್ತಿದಿರಲ್ವಾ ಅಪ್ಪ. ನೀನೇ ಹೇಳಿದ್ದಿ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂದು ಹೇಳುವ ದೇವರು ನಿನ್ನ ಸನ್ನಿಧಿಯಲ್ಲಿದ್ದುಕೊಂಡು, ನಿನ್ನನ್ನು ಅಂಟಿಕೊಂಡು, ನಿನ್ನನ್ನು ಹಿಂಬಾಲಿಸಿಕೊಂಡಿರುವಾಗ ನೀವು ನಮ್ಮನ್ನು ಎಬ್ಬಿಸುತ್ತೀರಿ, ಸಹಾಯ ಮಾಡುತ್ತೀರಿ, ಉಪಕಾರ ಮಾಡುತ್ತೀರಿ. ನಿಮಗೆ ಸ್ತೋತ್ರ ಅಪ್ಪ. ಎಷ್ಟೋ ದೇವ ಮಕ್ಕಳು ಬಿದ್ದು ಹೋದ ಸ್ಥಿತಿಯಲ್ಲಿದ್ದಾರೆ, ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿದ್ದಾರೆ, ನೊಂದ ಸ್ಥಿತಿಯಲ್ಲಿದ್ದಾರೆ. ತನ್ನವರೇ, ಹೆತ್ತವರೇ, ಬಂಧುಗಳೇ, ಬೇಕಾದವರೇ, ಒಡ ಹುಟ್ಟಿದವರೇ, ಜೊತೆಯಲ್ಲಿರುವವರೇ, ಮದುವೆಯಾದವರೇ ಅಪ್ಪ ನಮ್ಮನ್ನು ಕೈಬಿಟ್ಟಂಥ ಸ್ಥಿತಿಯಲ್ಲಿರುವಾಗ ನೀನು ನಮ್ಮನ್ನು ಕೈ ಹಿಡಿಯುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಯಾರಪ್ಪ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಎಕ್ಸಾಮ್ಸಲ್ಲಾಗಿರಬಹುದು, ಶುಭ ಕಾರ್ಯಗಳಿಗೋಸ್ಕರವಾಗಿರಬಹುದು, ಗರ್ಭ ಫಲಕ್ಕೋಸ್ಕರವಾಗಿರಬಹುದು, ಪ್ರಮೋಷನ್ಗಾಗಿ, ಟ್ರಾನ್ಸ್ಫರ್ಗಳಿಗಾಗಿ, ಅನಾರೋಗ್ಯದ ಸ್ಥಿತಿಗಳಲ್ಲಿ ಬಿದ್ದೋದಾಗ ಅಪ್ಪ 38 ವರ್ಷದಿಂದ ಆ ನೀರಿನ ಕೊಳದಲ್ಲಿ ಬಿದ್ದಂಥವನ್ನ ಬಳಿಯಲ್ಲಿ ಬಂದು ಇವನಿಗಾಗಿ ತುಂಬ ಕಾಲವಾಯಿತೆಂದು ತಿಳಿದವನ ಹತ್ತಿರಕ್ಕೆ ಬಂದು ಅವನ ಬಳಿಯಲ್ಲಿ ಬಂದು ಅವನ ಮುಟ್ಟಿದಿರಿ ಸ್ವಾಮಿ. ಇವತ್ತು ಯೇಸುವೆ ಅದೇ ರೀತಿಯಲ್ಲಿ ಇವರ ಸಮಸ್ಯೆಯು ತುಂಬ ಕಾಲದಿಂದ ಇರಬಹುದು, ಪರಿಷ್ಕಾರವಿಲ್ಲದೆ, ಬಿಡುಗಡೆ ಇಲ್ಲದೆ ಇರಬಹುದು. ಯೇಸುವಿನ ನಾಮದಲ್ಲಿ ಪರಿಷ್ಕಾರ ಕೊಡ್ರಿ, ಬಿಡುಗಡೆಯನ್ನು ಕೊಡಿರಿ, ಉಪಕಾರವನ್ನು ಮಾಡಿರಿ ಸ್ವಾಮಿ. ಸ್ತೋತ್ರ ಸ್ತೋತ್ರಪ್ಪ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಇವರ ಸಂಗಡ ಇರ್ರಿ, ಇವರ ಪ್ರಯಾಣದಲ್ಲಿ, ಇವರ ಕುಟುಂಬದಲ್ಲಿ, ಇವರ ಮನೆಯ ಸುತ್ತಲೂ ನಿನ್ನ ದೇವದೂತರುಗಳ ಸೈನ್ಯವನ್ನು ನಿಲ್ಲಿಸಿರಿ ಕರ್ತನೆ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಆಗಲಿ ಹೋಗದ ಹಾಗೆ ಕರದಲ್ಲಿ ಹಿಡಿದು ನಡೆಸಿರಿ ಸ್ವಾಮಿ. ಭಯಪಡದ ಹಾಗೆ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಳ್ಳ್ರಿ ಸ್ವಾಮಿ. ನಿಮ್ಮನ್ನು ಅಗಲಿ ನಾವು ಎಲ್ಲಿಗೆ ಹೋಗೋಣ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಸ್ವಾಮಿ? ನಿಮ್ಮಲ್ಲಿಯೇ ನಮಗೆ ಜೀವಕರವಾದ ಬುಗ್ಗೆಗಳು, ಸಮಾಧಾನವು, ಶಾಂತಿಯು, ಆರೋಗ್ಯವು, ಆಶೀರ್ವಾದವು, ಸಕಲಕ್ಕೂ ಮೂಲನಾದವನೇ, ಸಮಸ್ತಕ್ಕೂ ಒಡೆಯನಾದವನೇ, ನಿಮಗೆ ವಂದನೆಗಳು, ವಂದನೆಗಳಪ್ಪ. ಇಷ್ಟು ಸಮಯ ಪ್ರಾರ್ಥಿಸಲಿಕ್ಕೆ ನೀವು ಕೊಟ್ಟಂಥ ಮನಸ್ಸಿಗಾಗಿ ಸ್ತೋತ್ರ. ಏಕೀಭವಿಸಿದ ಪ್ರತಿಯೊಬ್ಬರ ಮನಸ್ಸು ನಿರ್ಮಲವಾಗಲಿ, ಭಯವೆಲ್ಲ ಹೋಗಲಿ ಯೇಸುವಿನ ನಾಮದಲ್ಲಿ, ಕೊರತೆಗಳೆಲ್ಲ ನೀಗಲಿ ಯೇಸುವಿನ ನಾಮದಲ್ಲಿ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ವಂದನೆ 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 ವಂದನೆಯಪ್ಪ. ನೀನೇ ನಮ್ಮ ಕರ್ತನು, ನೀವೇ ನನ್ನ ದೇವರು. ಅಬ್ಬಾ, ಆತಂಕಗಳಿಂದ, ಭಯದಿಂದ, ದಿಗ್ಭ್ರಮೆಗಳಿಂದ, ನೋವುಗಳಿಂದ, ಸಂಕಟಗಳಿಂದ, ಸಮಸ್ಯೆಗಳಿಂದ, ಸಾಲಗಳಿಂದ, ಮೋಸಗಳಿಂದ, ಅನ್ಯಾಯಗಳಿಂದ ಬಿದ್ದವರನ್ನು ಎಬ್ಬಿಸಿರಿ ಅಪ್ಪ. ಯಾರು ಇವರನ್ನ ತಳ್ಳಿಬಿಟ್ಟರು ಆ ಪರಿಸ್ಥಿತಿಯಿಂದ ಅವರನ್ನ ಮೇಲೆತ್ತಿರಿಯಪ್ಪ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರೇ ಸ್ತೋತ್ರ. ಆದ್ಯಂತ ರಹಿತನಾದ ದೇವರೇ ನಿನಗೆ ಸ್ತೋತ್ರ. ಅನೇಕರು ನಮ್ಮ ಕುರಿತಾಗಿ ಈ ಜನರು ಅಂದುಕೊಂಡ ಹಾಗೆ ಇವರು ಸತ್ತೋದನು, ಮುಗಿದೋಯಿತು, ಆಗೋಯಿತು ಅಂದುಕೊಂಡಂಥ ಸ್ಥಿತಿಯಲ್ಲಿ ಕರ್ತನೆ ದೇವರೇ, ಹಾಲೆಲೂಯ, ನೀನು ಅವನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಯಾರು ಏನೇ ಅಂದುಕೊಂಡ್ರು, ಇವರು ಸೋತೋದ್ರು, ಇವರಿಗೆ ಆಗಲಿಲ್ಲ ಅಂತೇಳಿ ಅಂದುಕೊಳ್ಳಬಹುದು. ನೀನು ಕರ್ತನೇ ಬಿಡುಗಡೆ ಮಾಡುತ್ತಿ, ಸಹಾಯ ಮಾಡುತ್ತಿ, ಉಪಕಾರ ಮಾಡುತ್ತಿ. ನಿನಗೆ ವಂದನೆಯಪ್ಪ. ಖಂಡಿತವಾಗಿ ಮೊರೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು
ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ಆಶೀರ್ವಾದಗಳಿಂದ ತುಂಬಿಸಿ ನೀವು ನಡೆಸುತ್ತೀರೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮ ಸಂಗಡ ಇರಲಿ, ನಿಮ್ಮನ್ನು ಅನುಗ್ರಹಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.